ಜಿಲ್ಲೆಯಲ್ಲಿ ಸತತವಾಗಿ ಸುರಿತಾ ಇರುವ ಜಡಿ ಮಳೆ. ತಿಂಗಳು ಮಳೆ ಬಿಟ್ಟಿಲ್ಲ, ಬೆಳೆ ಎಲ್ಲ ನಾಶ ಆಗಿದೆ. ಮಳೆಯಿಂದಾಗಿ ನಾಶವಾಗ್ತಾ ಇದೆ ಮುಸುಕಿನ ಜೋಳದ ಬೆಳೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ ಎನ್ನುವಂತಾಗಿದೆ ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ರೈತರ ಪರಿಸ್ಥಿತಿ. ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸುರಿತಾ ಇರುವ ಜಡಿ ಮಳೆಯಿಂದ ಮುಸುಕಿನ ಜೋಳ ಬೆಳೆ ನಾಶವಾಗಿದ್ದು, ಇದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಹೌದು, ಜಿಲ್ಲೆಯಲ್ಲಿ ಸುಮಾರು 29,940 ಹೆಕ್ಟೇರ್ ಪ್ರದೇಶದಲ್ಲಿ ಮುಸುಕಿನ ಜೋಳ ಬೆಳೆಯಲಾಗಿದೆ. ಅದರಲ್ಲೂ ವಿಶೇಷವಾಗಿ ಮಧುಗಿರಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮುಸುಕಿನ ಜೋಳ ಬೆಳೆಯಲಾಗಿದೆ. ಜೊತೆಗೆ ಬಿತ್ತನೆ ಮಾಡಿ 5 ತಿಂಗಳು ಕಳೆದಿದ್ದು ಕಟಾವಿಗೆ ತಯಾರಾಗಿದೆ. ಆದರೆ ಕಳೆದ ಒಂದು ವಾರದಿಂದ ದಿನಂಪ್ರತಿ ಸುರಿತಾ ಇರುವ ಮಳೆಯಿಂದ ಮುಸುಕಿನ ಜೋಳದ ಬೆಳೆ ಕಟಾವಿಗೆ ತೊಡಕಾಗಿದೆ. ಸಮೀಕ್ಷೆ ಬಂದಿದ್ದಾರೆ. ಜೂನ್ ಕಡೆಯ ವಾರದಲ್ಲಿ ಬಿತ್ತನೆ ಮಾಡಿದ್ದೀವಿ. ಬಿತ್ತನೆ ಮಾಡಿ ಎಲ್ಲ ಚೆನ್ನಾಗಿ ಹುಟ್ಟಿದ್ವು. ಚೆನ್ನಾಗಿ ಹುಟ್ಟಿದ ಮೇಲೆ ಎಲ್ಲ ಸೈನಿಕ ಹುಳ ಬಿತ್ತು. ಸೈನಿಕ ಹುಳ ಬಿದ್ದ ಮೇಲೆ ಎಲ್ಲ ಔಷಧಿ ಹೊಡೆದು ಕಳೆ ಎಲ್ಲ ತೆಗೆಸಿಬಿಟ್ವಿ. 1.5 ತಿಂಗಳು ಮಳೆನೇ ಸುರಿಲಿಲ್ಲ. ಮಳೆ ಸುರಿಲಿಲ್ಲ, ಎಲ್ಲ ಸೈನಿಕ ಹುಳ ಅರ್ಧ ತಿಂದು ಮತ್ತೆ ಮಳೆ ಹಿಡ್ಕೊಂಡಿರೋದು. 1.5 ತಿಂಗಳು ಮಳೆ ಬಿಟ್ಟಿಲ್ಲ, ಬೆಳೆ ಎಲ್ಲ ನಾಶ ಆಗಿದೆ. ಅದಕ್ಕೆ ಸರ್ಕಾರ ಏನನ್ನ ಅನುಕೂಲ ಮಾಡುತ್ತೇವೆ ಎಂದು ಕೇಳ್ತಾ ಇದ್ದೀವಿ. ಕಳೆದ 15 ದಿನದಿಂದ ತುಂತುರು ಮಳೆ ಸುರಿತಾ ಇರುವ ಪರಿಣಾಮ 5 ತಿಂಗಳು ಕಳೆದಿರುವುದರಿಂದ ಗಿಡಗಳಲ್ಲಿಯೇ ಜೋಳದ ತೆನೆ ಒಣಗಿ ಹೋಗ್ತಾ ಇದೆ. ಸರಿಯಾದ ಸಮಯದಲ್ಲಿ ಕಟಾವು ಮಾಡದ ಕಾರಣ ಜೋಳದ ತೆನೆ ಗಿಡದಲ್ಲಿಯೇ ಮೊಳಕೆ ಒಡಿತಾ ಇದೆ. ರೈತರು ತೆನೆ ಕಟಾವಿಗೆ ಮುಂದಾದರೂ ಕಟಾವು ಮಾಡುವ ಸಂದರ್ಭದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಶೀತ ವಾತಾವರಣದಿಂದ ಮೊಳಕೆ ಅತಿಯಾಗಿ ತೆನೆಯಿಂದ ಕಾಳು ಬೇರ್ಪಡಿಸಲು ಸಾಹಸ ಪಡಬೇಕಾಗಿದೆ. ಕಡೆಯಿಂದ ಕೆಲವು ಮಾಹಿತಿ ಬಂದಿದೆ. ಏನಂದ್ರೆ ಈಗ ಕೊಡಗೇನಹಳ್ಳಿ ಭಾಗದಲ್ಲಿ ಕಳೆದ 2 ದಿನದಿಂದ ಮಳೆ ಬರ್ತಿರೋದ್ರಿಂದ ಬೆಳೆ ಹಾನಿ ಆಗಿದೆ ಅಂದ್ಬಿಟ್ಟು ಯಾರು ಅಂದ್ರೆ ಈಗ ಮುಸ್ಕಿನ ಜೋಳ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಅದರಲ್ಲಿ ಒಂದು 80 ಭಾಗ ಆಲ್ರೆಡಿ ಕಟಾವು ಮಾಡ್ಕೊಂಡಿದ್ದಾರೆ. ಈಗ ಕೆಲವರು ಯಾರು ಈಗ ಲೇಬರ್ ಕೊರತೆಯಿಂದ ಕಟಾವು ಮಾಡ್ಕೊಳ್ಳೋದು ಕೆಲವು ರೈತರದ್ದು ಲೇಟ್ ಆಗಿದೆ. ಅಂಥವ್ರು ಈಗ ಒಂದು 2 ದಿನ ಹಿಂದೆ ಕಟಾವು ಮಾಡಿರೋ ಅಂಥವ್ರಿಗೆ ಈಗ 2 ದಿನ ಏನು ಮಳೆ ಬಂದಿದೆ, ಇದರಿಂದ ಅವ್ರಿಗೆ ಒಂದು ಅಂದರೆ ಈಗೇನು ತೆನೆ ಎಲ್ಲ ನೆಂದ್ಬಿಟ್ಟು ಬೆಳೆ ಹಾನಿ ಆಗಿದೆ. ಈಗ ನಾವು ಮತ್ತು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಹನುಮಂತರಾಯಪ್ಪ ಸರು ಬಂದಿದ್ದೀವಿ ಇವತ್ತು ಕ್ಷೇತ್ರ ಭೇಟಿಗೆ. ಇವತ್ತು ಯಾರ್ಯಾರು ರೈತರು ಲಾಸ್ ಅಂತ ಹೇಳಿದ್ದಾರೆ ಅವ್ರದ್ದೆಲ್ಲ ನಾವು ಕ್ಷೇತ್ರ ಭೇಟಿ ಮಾಡಿ ಅಲ್ಲಿ ನೋಡಿಬಿಟ್ಟು ಬೆಳೆ ಹಾನಿ ಆಗಿದ್ರೆ ಅಂಥದ್ದನ್ನು ನಾವು ಸರ್ಕಾರಕ್ಕೆ ನಾವು ಮತ್ತು ಕಂದಾಯ ಇಲಾಖೆಯವ್ರ ಜಂಟಿ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ಕಳಿಸ್ತೀವಿ. ಆನಂತರ ಪರಿಹಾರ ಬಿಡುಗಡೆ ಆದಾಗ ಈಗ ಯಾರು ನಿಜವಾಗ್ಲೂ ಜಿನೈನಾಗಿ ಲಾಸ್ ಆಗಿರೋ ಅಂಥ ರೈತರಿಗೆ ಪರಿಹಾರ ಕೊಡಿಸೋಂಥ ಪ್ರಯತ್ನ ಮಾಡ್ತೀವಿ. ಜೋಳ ಬಿತ್ತನೆ ಮಾಡಿ ಸುಮಾರು 4 ತಿಂಗಳ ನಂತರ ತೆನೆಯನ್ನ ಕಟಾವು ಮಾಡಬೇಕು. ಬಿತ್ತನೆ ಮಾಡಿದ ಸಂದರ್ಭದಲ್ಲಿಯೂ ಭಾರೀ ಮಳೆಗೆ ತುತ್ತಾಗಿತ್ತು. ನಂತರದ ದಿನಗಳಲ್ಲಿ ಅಳಿದುಳಿದ ಹುಟ್ಟಿದ ಗಿಡಗಳಿಗೆ ರೋಗ ರುಜಿನಗಳು ಎದುರಾಗಿವೆ. ಕೀಟನಾಶಕಗಳನ್ನ ಸಿಂಪಡಿಸಿ ಗಿಡಗಳನ್ನ ಉಳಿಸಿಕೊಂಡ್ರೂ ಕೆಲ ರೈತರು ಕಟಾವು ಮಾಡಿದಾಗ ತುಂತುರು ಮಳೆಯಾಗಿ ಜೋಳ ಬಿಡಿಸಲು ಸಾಧ್ಯವಾಗದೆ ಇದ್ದಲ್ಲೇ ಬಲೆಗಟ್ಟುತ್ತಿವೆ. ಜಾಲಿ ಹಳ್ಳಿಯಲ್ಲಿ ಈಗ ರೈತರು ಸುಮಾರು ಕಟಾವು ಮುಂಚೆನೇ ಮಾಡಿದ್ದಾರೆ, ಕೆಲವರು ಇನ್ನೂ ಮಾಡ್ಕೊಂಡಿಲ್ಲ. ಸೈಕ್ಲೋನು 1-2 ದಿನ ಹಿಂದೆ ಬಂದಿದೆ. ಆದ್ರೂ ಈಗ ಮಳೆ ನಿಂತ ಮೇಲೆ ಕೆಲವು ಮಾಡ್ಕೋಬೋ ಅವಕಾಶ ಇದೆ, ಮಾಡ್ಕೊಳ್ಳಿ. ಮತ್ತು ಈಗ ಏನು ವಿಸಿಟ್ ನಾವು ಮಾಡಿದಿರಿ, ಇದನ್ನು ವಿಸಿಟ್ ಮಾಡಿದ ಬಗ್ಗೆ ಏನು ಬೆಳೆ ಇದ್ದಿದೆ ಅದು ವರದಿ ನಾವು ಮೇಲಧಿಕಾರಿಗಳಿಗೆ ಕೊಡ್ತೀರಿ. ಒಟ್ಟು ನಮ್ಮ ತಾಲೂಕಲ್ಲಿ ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ನೀವೇನು ಹಾಕಿದ್ರಿ ಅದರಲ್ಲಿ ಟೋಟಲ್ಲು 11,800 ಹೆಕ್ಟರು ಪ್ರದೇಶ ಬಿತ್ತನೆ ಆಗಿದೆ. ಅದರಲ್ಲಿ ಈಗ ಈ ಕೊಡಗೇನಹಳ್ಳಿ ವ್ಯಾಪ್ತಿಯಲ್ಲಿ 4,100 ಹೆಕ್ಟೇರ್ ಬಿತ್ತನೆ ಆಗಿದೆ. ಅದರಲ್ಲಿ ಇಲ್ಲಿ ಮೇಜರ್ ಬರೋದು ಇಲ್ಲಿ ಕೊಡಗೇನಹಳ್ಳಿ, ಗುಟ್ಟೆ, ಜಾಲಿಹಳ್ಳಿ. ಇಲ್ಲಿ ಸ್ವಲ್ಪ ಮುಸ್ಕಿನ ಜೋಳ ಚೆನ್ನಾಗಿ ಬೆಳೀತಾರೆ. ಇದರಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ತೆಗೆದುಕೊಂಡು ಹೋಗಿ ಎಲ್ಲ ಬಿತ್ತನೆ ಮಾಡಿದ್ದಾರೆ. ಇದರಲ್ಲಿ ಜಾಸ್ತಿ ಏರಿಯಾ ಬರ್ತದೆ. ಇದೇನು ಎಲ್ಲ ವಿಸಿಟ್ ಹಾಕಿದ್ರೆ ಒಂದು ವರದಿ ಕೊಡ್ತೀರಿ. ಇನ್ನು ಮಧುಗಿರಿ ಉಪವಿಭಾಗದಲ್ಲಿಯೇ ಅತ್ಯಂತ ಹೆಚ್ಚು ಮುಸುಕಿನ ಜೋಳ ಬೆಳೆ ಬೆಳೆಯಲಾಗಿದೆ. ಜಿಲ್ಲೆಯ ಬರ ಪೀಡಿತ ತಾಲೂಕುಗಳಾದ ಕೊರಟಗೆರೆಯಲ್ಲಿ 13,380 ಹೆಕ್ಟೇರ್, ಮಧುಗಿರಿಯಲ್ಲಿ 11,800 ಹೆಕ್ಟೇರ್ನಷ್ಟು ಮುಸುಕಿನ ಜೋಳ ಬೆಳೆಯಲಾಗಿದೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮುಸುಕಿನ ಜೋಳ ಬೆಳೆಯುವ ತಾಲೂಕಿನಲ್ಲಿ ಜಡಿ ಮಳೆಯಿಂದ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆದ ಬೆಳೆಯು ರೈತರ ಕೈ ಹಿಡಿಯದಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಸಿರಾಜ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.